All Academy. Always with you. ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಆಲ್ ಅಕಾಡೆಮಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮುಂಬರುವಂತಹ 2025ರ KCET ಮತ್ತು DCET ಕೌನ್ಸಿಲಿಂಗ್ನಲ್ಲಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ಗಳ ಒಂದು ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಪ್ರಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿರುವಂತಹ ಎಲ್ಲಾ ಸೀಟ್ಸ್ಗಳು ಕಂಪ್ಲೀಟ್ ಗವರ್ಮೆಂಟ್ ಇಂಜಿನಿಯರಿಂಗ್ ಸೀಟ್ಸ್ಗಳೇ ಆಗಿರುತ್ತೆ ಮತ್ತು ಇಲ್ಲಿ ಕಾಲೇಜ್ ಫೀಸ್ ಕೂಡ ತುಂಬಾ ಕಡಿಮೆ ಆಗಿರುತ್ತೆ. ಮೊದಲಿಗೆ ನೋಡೋದಾತಂದ್ರೆ ಬೆಂಗಳೂರಿನಲ್ಲಿರುವಂತಹ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ UVC ಬೆಂಗಳೂರು ಅಂತ ಹೇಳ್ತೀವಿ. ಇದು ಕೂಡ ಗವರ್ಮೆಂಟ್ ಕಾಲೇಜ್ ಆಗಿರುತ್ತೆ. ಈ ಕಾಲೇಜ್ನ CET ಕೋಡು E001 ಈ ಕಾಲೇಜ್ನ CET ಕೋಡ್ ಆಗಿರುತ್ತೆ. ಇನ್ನ ಈ ಒಂದು UVC ಬೆಂಗಳೂರಿನಲ್ಲಿ ವಿದ್ಯಾರ್ಥಿಗಳು KCET ಮತ್ತು DCET ಮುಖಾಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ವಿದ್ಯಾರ್ಥಿಗಳು ಸೀಟ್ ಅನ್ನ ಪಡಿಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ಗವರ್ಮೆಂಟ್ SKSGT ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು. ಇದು ಕೂಡ ಗವರ್ಮೆಂಟ್ ಕಾಲೇಜ್ ಆಗಿದೆ, ಬೆಂಗಳೂರಿನಲ್ಲಿರುವಂತಹ ಕಾಲೇಜು. ಈ ಕಾಲೇಜ್ನ CET ಕೋಡು E002 ಆಗಿರುತ್ತೆ. ಇನ್ನು ಈ SKSGT ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ನಲ್ಲಿ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಟೆಕ್ಸ್ಟೈಲ್ ಅಂಡ್ ಸಿಲ್ಕ್ ಟೆಕ್ನಾಲಜಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ BE ಕೋರ್ಸ್ಗಳಿಗೆ ಪ್ರವೇಶವನ್ನ ಪಡಿಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ದಾವಣಗೆರೆಯಲ್ಲಿರುವಂತಹ UBDT ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದು ಕೂಡ ಈ ಗವರ್ಮೆಂಟ್ ಕಾಲೇಜ್ ಆಗಿರುತ್ತೆ. ಇನ್ನು ಈ ಕಾಲೇಜ್ನ CET ಕೋಡ್ ಏನಪ್ಪಾ ಅಂತಂದ್ರೆ E061. ಇನ್ನು ವಿದ್ಯಾರ್ಥಿಗಳು ಈ ಕಾಲೇಜ್ನಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಇನ್ಸ್ಟ್ರುಮೆಂಟೇಶನ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ರೊಬೊಟಿಕ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿದ್ಯಾರ್ಥಿಗಳು ಪ್ರವೇಶವನ್ನ ಪಡೆಯಬಹುದಾಗಿದೆ. ಇನ್ನು ಮುಂದಿನ ಗವರ್ಮೆಂಟ್ ಕಾಲೇಜು ಚಾಮರಾಜನಗರದಲ್ಲಿರುವಂತಹ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಚಾಮರಾಜನಗರ. ಈ ಒಂದು ಕಾಲೇಜ್ನ CET ಕೋಡ್ E154 ಆಗಿರುತ್ತೆ. ಇನ್ನು ಈ ಚಾಮರಾಜನಗರ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ವಿದ್ಯಾರ್ಥಿಗಳು ತಮ್ಮ BE ಕೋರ್ಸ್ಗಳಿಗಾಗಿ ಪ್ರವೇಶವನ್ನ ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ದ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನದಲ್ಲಿರುವಂತಹ ಕಾಲೇಜು. ಈ ಕಾಲೇಜ್ನ CET ಕೋಡು E154 ಆಗಿರುತ್ತೆ. ಇನ್ನು ಈ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ವಿದ್ಯಾರ್ಥಿಗಳು CET ಮತ್ತು DCET ಮುಖಾಂತರ ಪ್ರವೇಶವನ್ನ ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ಮಂಡ್ಯದಲ್ಲಿರುವಂತಹ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ KR ಪೇಟೆ ಮಂಡ್ಯ. ಈ ಒಂದು ಕಾಲೇಜ್ನ CET ಕೋಡು E156 ಆಗಿರುತ್ತೆ. ಇನ್ನು ಈ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ KR ಪೇಟೆ ಮಂಡ್ಯದಲ್ಲಿ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನ ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ಇದು ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ರಾಮನಗರದಲ್ಲಿರುವಂತಹ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು. ಈ ಕಾಲೇಜಿನ CET ಕೋಡು E157 ಈ ಒಂದು ಕಾಲೇಜಿನ ಕೋಡ್ ಆಗಿರುತ್ತೆ. ಇನ್ನು ಈ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ರಾಮನಗರದಲ್ಲಿ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನ ಪಡೆಯಬಹುದಾಗಿದೆ. ಇನ್ನು ಮುಂದಿನ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಕುಶಾಲನಗರದಲ್ಲಿದೆ. ಅದು ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿರುವಂತಹ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕುಶಾಲನಗರ. ಈ ಕಾಲೇಜ್ನ CET ಕೋಡ್ E161 ಆಗಿರುತ್ತೆ. ಇನ್ನು ಈ ಒಂದು ಕುಶಾಲನಗರ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನ ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ರಾಯಚೂರು ಜಿಲ್ಲೆಯಲ್ಲಿ ಬರುವಂತಹ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ರಾಯಚೂರು. ಈ ಕಾಲೇಜ್ನ CET ಕೋಡ್ E162 ಈ ಒಂದು CET ಕೋಡ್ ಆಗಿರುತ್ತೆ. ಇನ್ನು ವಿದ್ಯಾರ್ಥಿಗಳು ಈ ರಾಯಚೂರು ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನ ಪಡಿಬಹುದಾಗಿದೆ. ಇನ್ನು ಮುಂದಿನ ಗವರ್ಮೆಂಟ್ ಕಾಲೇಜು
ಹಾವೇರಿಯಲ್ಲಿರುವಂತಹ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್, GEC ಹಾವೇರಿ ಅಂತ ಹೇಳ್ತೀವಿ. ಈ ಕಾಲೇಜ್ನ CET ಕೋಡು E163 ಆಗಿರುತ್ತೆ. ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾವೇರಿಯ CET ಕೋಡು. ಇನ್ನು ಇಲ್ಲಿ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನ ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ಹೂವಿನ ಹಡಗಲಿಯಲ್ಲಿರುವಂತಹ ಬಳ್ಳಾರಿಯಲ್ಲಿರುವಂತಹ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹೂವಿನ ಹಡಗಲಿ. ಸೊ ಈ ಒಂದು ಕಾಲೇಜಿನ CET ಕೋಡ್ E164 ಆಗಿರುತ್ತೆ. E164. ಇನ್ನು ಈ ಒಂದು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹೂವಿನ ಹಡಗಲಿಯಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನ ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕಾರವಾರದಲ್ಲಿದೆ, ಬಟ್ ಉತ್ತರ ಕನ್ನಡ ಜಿಲ್ಲೆ. ಈ ಕಾಲೇಜ್ನ CET ಕೋಡ್ E194 ಆಗಿರುತ್ತೆ. E194 ಇದು ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕಾರವಾರದ CET ಕೋಡ್ ಆಗಿರುತ್ತೆ. ಇನ್ನು ಇಲ್ಲಿ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ವಿದ್ಯಾರ್ಥಿಗಳು ತಮ್ಮ BTech ಕೋರ್ಸ್ಗಳಿಗಾಗಿ CET ಮತ್ತು KCET ಮುಖಾಂತರ ಪ್ರವೇಶವನ್ನ ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ಕೊಪ್ಪಳ ಜಿಲ್ಲೆಯಲ್ಲಿರುವಂತಹ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ತಳಕಲ್. ಇದು ಈ ಕಾಲೇಜ್ನ CET ಕೋಡ್ E272 ಆಗಿರುತ್ತೆ. ತಳಕಲ್ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ E272. ಮತ್ತು ಈ ಒಂದು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ವಿದ್ಯಾರ್ಥಿಗಳು ಸೀಟನ್ನು ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ಅದೇ ಒಂದು ಕೊಪ್ಪಳ ಜಿಲ್ಲೆಯಲ್ಲಿರುವಂತಹ ಗಂಗಾವತಿಯಲ್ಲಿರುವಂತಹ ಕಾಲೇಜು ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಗಂಗಾವತಿ. ಈ ಕಾಲೇಜ್ನ ಕೋಡು E273 ಆಗಿರುತ್ತೆ. ಇನ್ನು ಈ ಕಾಲೇಜ್ನ ನಲ್ಲಿ ವಿದ್ಯಾರ್ಥಿಗಳು ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಗಂಗಾವತಿಯಲ್ಲಿ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನ ಪಡೆಯಬಹುದಾಗಿದೆ. ಇನ್ನು ಮುಂದಿನ ಇಂಜಿನಿಯರಿಂಗ್ ಕಾಲೇಜು ಹಾಸನದಲ್ಲೇ ಇರುವಂತಹ ಇನ್ನೊಂದು ಕಾಲೇಜ್ ಇದು ಮೊಸಳೆ ಹೊಸಳ್ಳಿ ಅಂತ ಬರುತ್ತೆ. ಆ ಜಾಗದಲ್ಲಿರುವಂತಹ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನ. ಇದು ಕೂಡ ಹಾಸನದಲ್ಲೇ ಹಾಸನ ಜಿಲ್ಲೆಯಲ್ಲಿ ಎರಡು ನಾವು ಇಂಜಿನಿಯರಿಂಗ್ ಕಾಲೇಜ್ನ ಕಾಣ್ತೀವಿ. ಒಂದು ಹಾಸನದಲ್ಲಿರುವಂಥದ್ದು, ಇನ್ನೊಂದು ಮೊಸಳೆ ಹೊಸಳ್ಳಿ ಅಂತ ಬರುತ್ತಲ್ಲ, ಅಲ್ಲಿ ಇರುತ್ತೆ. ಈ ಒಂದು ಕಾಲೇಜ್ನ CET ಕೋಡ್ E274 ಆಗಿರುತ್ತೆ. E274 ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಮೊಸಳೆ ಹೊಸಳ್ಳಿ ಹಾಸನ. ಈ ಒಂದು ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನ ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು VTUನ ಕಾಲೇಜ್ ಆಗಿರುತ್ತೆ. ಇದು ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿ, ಮುದ್ದೇನಹಳ್ಳಿ. ಇದು VTU ಸೆಂಟರ್ ಆಫ್ ಪೋಸ್ಟ್ ಗ್ರಾಜುಯೇಷನ್ ಸ್ಟಡೀಸ್, ಮುದ್ದೇನಹಳ್ಳಿ ಕ್ಯಾಂಪಸ್. ಈ ಕಾಲೇಜ್ನ CET ಕೋಡು E278 ಆಗಿರುತ್ತೆ. ಇದು ಚಿಕ್ಕಬಳ್ಳಾಪುರದಲ್ಲಿ ಬರುವಂತಹ ಕಾಲೇಜು. ಇದು ಕೂಡ ಗವರ್ಮೆಂಟ್ ಕಾಲೇಜ್ ಆಗಿರುತ್ತೆ. ಇನ್ನು ಈ ಒಂದು ಕ್ಯಾಂಪಸ್ ನಲ್ಲಿ ವಿದ್ಯಾರ್ಥಿಗಳು ಏರೋನಾಟಿಕಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಅಂಡ್ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್, ಅದ್ರ ಜೊತೆಗೆ ರೋಬೋಟಿಕ್ಸ್ ಅಂಡ್ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿದ್ಯಾರ್ಥಿಗಳು ಪ್ರವೇಶವನ್ನ ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ ಕ್ಯಾಂಪಸ್. ಇದು ಮೇನ್ ಕ್ಯಾಂಪಸ್ ಆಗಿರುತ್ತೆ VTUದು. ಅದೇ ಒಂದು ಯೂನಿವರ್ಸಿಟಿಯಲ್ಲಿನೇ ಒಂದು ವಿದ್ಯಾರ್ಥಿಗಳು ಪ್ರವೇಶವನ್ನ ಕೂಡ ಪಡಿಬಹುದು. ಈ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ VTU ಬೆಳಗಾವಿ ಕ್ಯಾಂಪಸ್ನ CET ಕೋಡ್ E279 ಆಗಿರುತ್ತೆ. ಇನ್ನು ಇಲ್ಲಿ ವಿದ್ಯಾರ್ಥಿಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಇನ್ VLSI ಮತ್ತು ಅದರ ಜೊತೆಗೆ ರೋಬೋಟಿಕ್ಸ್ ಅಂಡ್ ಆಟೋಮೇಷನ್ ಕೋರ್ಸ್ಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ BTech ಕೋರ್ಸ್ಗಳಲ್ಲಿ CET ಮತ್ತು KCET ಮುಖಾಂತರ ಪ್ರವೇಶವನ್ನ ಪಡಿಬಹುದಾಗಿದೆ. ಇನ್ನು ಮುಂದಿನ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಚಿತ್ರದುರ್ಗದಲ್ಲಿರುವಂತಹ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಚಳ್ಳಕೆರೆ. ಈ ಒಂದು ಕಾಲೇಜ್ನ CET ಕೋಡ್ E281 ಆಗಿರುತ್ತೆ. ಇನ್ನು ಇಲ್ಲಿ ವಿದ್ಯಾರ್ಥಿಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್ ನಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನ ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ VTU ರೀಜನಲ್ ಸೆಂಟರ್ ಕಲಬುರಗಿ. ಕಲಬುರಗಿಯಲ್ಲಿರುವ ರೀಜನಲ್ ಸೆಂಟರ್ ಇದು VTUನ.
ಅಲ್ಲೂ ಕೂಡ ವಿದ್ಯಾರ್ಥಿಗಳು ತಮ್ಮ BE/BTech ಕೋರ್ಸ್ಗಳಿಗೆ ಪ್ರವೇಶವನ್ನ ಪಡಿಬಹುದು. ಮತ್ತು ಆ ಒಂದು ವಿಟಿಯು ರೀಜನಲ್ ಸೆಂಟರ್ ಕಲಬುರಗಿಯ CET ಕೋಡ್ E289 ಆಗಿದೆ, E289. ಇನ್ನು ಈ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ನಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನ ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯ ರೀಜನಲ್ ಸೆಂಟರು. ಇದು ಮೈಸೂರಿನಲ್ಲಿರುವಂತಹ ರೀಜನಲ್ ಸೆಂಟರ್. ಈ ಒಂದು ಕಾಲೇಜ್ ಕೂಡ ಗವರ್ಮೆಂಟ್ ಕಾಲೇಜ್ ಆಗಿರುತ್ತೆ. ಇನ್ನು ಈ ಒಂದು ಕಾಲೇಜ್ನ ವಿಟಿಯು ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ರೀಜನಲ್ ಸೆಂಟರ್ನ ಮೈಸೂರಿನ CET ಕೋಡ್ E290 ಆಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ವಿದ್ಯಾರ್ಥಿಗಳು ಸೀಟನ್ನ ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ಗದಗ ಜಿಲ್ಲೆಯಲ್ಲಿರುವಂತಹ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ನರಗುಂದ ತಾಲೂಕಿನಲ್ಲಿ ಬರುವಂತಹ ಈ ಇಂಜಿನಿಯರಿಂಗ್ ಕಾಲೇಜು ಗದಗ ಜಿಲ್ಲೆಯಲ್ಲಿ ಬರುತ್ತೆ. ಈ ಕಾಲೇಜಿನ CET ಕೋಡು E291. ಇದು ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ನರಗುಂದ CET ಕೋಡ್ ಆಗಿರುತ್ತೆ. ಇನ್ನು ಇಲ್ಲಿ ವಿದ್ಯಾರ್ಥಿಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಡೇಟಾ ಸೈನ್ಸ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ನಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನ ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ಬೀದರ್ನಲ್ಲಿರುವಂತಹ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಬೀದರ್. ಈ ಕಾಲೇಜ್ನ CET ಕೋಡ್ ಈ ಒಂದು ಕಾಲೇಜ್ನ ಕೋಡ್ E292 ಅಂದರೆ E922 ಆಗಿರುತ್ತೆ. ಇದು ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಬೀದರ್ನ ಕೋಡ್ ಆಗಿರುತ್ತೆ. ಇನ್ನು ಇಲ್ಲಿ ವಿದ್ಯಾರ್ಥಿಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡಿಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ದ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಆಫ್ ವಿಟಿಯು ಚಿಂತಾಮಣಿ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಕಾಲೇಜು. ಇದು ಕೂಡ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಆಗಿರುತ್ತೆ. ಇನ್ನು ಈ ಕಾಲೇಜ್ನ CET ಕೋಡು E308 ಮತ್ತು ಇದರಲ್ಲಿ ಇನ್ನೊಂದು ಕ್ಯಾಟಗರಿ ಕೂಡ ಇರುತ್ತೆ, ಅದು E309ನಲ್ಲಿ ಕೆಲವೊಂದು ಸೀಟ್ಸ್ಗಳು ವಿದ್ಯಾರ್ಥಿಗಳಿಗೆ ಲಭ್ಯ ಇರುತ್ತೆ. ಇನ್ನು ಈ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳು CET ಮತ್ತು DCET ಮುಖಾಂತರ ವಿದ್ಯಾರ್ಥಿಗಳು BTech ಕೋರ್ಸ್ಗಳಿಗಾಗಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಆ್ಯಂಡ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ನಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡಿಬಹುದಾಗಿದೆ ಈ ಒಂದು ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ. ಸೊ ಹೋಪ್ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ಈ ಒಂದು ವಿಡಿಯೋ ನಿಮಗೆ ಅತ್ಯಂತ ಉಪಯುಕ್ತವಾಗಿದೆ ಅಂತ ತಿಳ್ಕೊತೀನಿ. ಇನ್ನೂ ಏನಾದರೂ ನಿಮಗೆ ಪ್ರಶ್ನೆಗಳು, ಡೌಟ್ಸ್ಗಳು, ಕಾಲೇಜ್ಗಳ ಬಗ್ಗೆ, ಕ್ಯಾಟಗರಿ ಬಗ್ಗೆ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಇದ್ರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇನ್ನೂ ಹಲವಾರು ಕೌನ್ಸಿಲಿಂಗ್ ರಿಲೇಟೆಡ್ ಆದಂತಹ ವಿಡಿಯೋಗಳಿದೆ, ಅದನ್ನು ಕೂಡ ನೀವು ನೋಡ್ಬೋದು. ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಉಪಯೋಗವಾಗಲಿ. Click on subscribe button and press the bell icon to get updates from All Academy. Always with you.